ಕರ್ನಾಟಕದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಹೊಸ ನಿಯಮವನ್ನು ಜಾರಿ ಮಾಡಲಾಗಿದೆ. ಈ ಹೊಸ ನಿಯಮದ ಪ್ರಕಾರ ಕಟ್ಟಡ ಕಟ್ಟುವವರು ಹೆಚ್ಚುವರಿ ಶುಲ್ಕವನ್ನು ಪಾವತಿಸಿ ಹೆಚ್ಚು ಮಹಡಿಯನ್ನ ನಿರ್ಮಾಣ ಮಾಡಬಹುದು ಅಂತ ನಿಯಮವನ್ನು ಜಾರಿ ಮಾಡಲಾಗಿದೆ. ಹೌದು, ಸರ್ಕಾರವು ಎಫ್ಎಆರ್ ನೀತಿಯನ್ನ ಜಾರಿ ಮಾಡಿದ್ದು ಕಟ್ಟಡ ನಿರ್ಮಾಣ ಹಂತದಲ್ಲಿರತಕ್ಕಂತಹ ಸಂಸ್ಥೆಗಳು ಅಥವಾ ಬಿಲ್ಡರ್ಗಳು ಕಟ್ಟಡ ಮಾರ್ಗಸೂಚಿ ಮೌಲ್ಯದ ಶೇಕಡ 28% ಹೆಚ್ಚುವರಿ ಹಣವನ್ನ ಪಾವತಿಸಿ ಹೆಚ್ಚುವರಿ ಮಹಡಿಗಳನ್ನು ನಿರ್ಮಿಸಬಹುದಾಗಿದೆಯಂತೆ. ಸದ್ಯ ಈ ನಿಯಮ ಯಾರಿಗೆಲ್ಲ ಅನ್ವಯಿಸಲಿದೆ ಅಂತ ನೋಡೋದಾದ್ರೆ, ಈಗಾಗಲೇ ಮಂಜೂರಾಗಿರ್ತಕ್ಕಂತಹ ಯೋಜನೆಯಲ್ಲಿ ಬದಲಾವಣೆಗಳನ್ನ ಕೋರಿದ್ರೆ ಪ್ರೀಮಿಯಂ ಎಫ್ಎಆರ್ ನಿಯಮ ಅನ್ವಯಿಸುವಂತಹ ಸಾಧ್ಯತೆ ಇದೆ. ಅಲ್ಲದೆ ನಿರ್ಮಾಣ ಹಂತದಲ್ಲಿರತಕ್ಕಂತಹ ಅಥವಾ ಓಸಿ ಪಡೆಯಲು ಕಾಯ್ತಾ ಇರತಕ್ಕಂತಹ ಯೋಜನೆಗಳಿಗೆ ಹೆಚ್ಚುವರಿ ಮಹಡಿಯನ್ನ ಕಟ್ಟಲು ಈ ಪ್ರೀಮಿಯಂ ಎಫ್ಎಆರ್ ನಿಯಮವನ್ನು ಬಳಸಬಹುದು. ಸದ್ಯ ಈ ಯೋಜನೆಯ ರೂಪುರೇಷೆಗಳು ಹೇಗಿರಲಿವೆ, ಹಾಗೆ ಯಾರಿಗೆ ಅನ್ವಯಿಸಲಿವೆ ಎನ್ನುವಂತಹ ಬಗ್ಗೆ ಸದ್ಯದಲ್ಲಿಯೇ ನಿಯಮಾವಳಿಗಳು ಬರುವಂತಹ ಸಾಧ್ಯತೆ ಇದೆ. ಅಲ್ಲದೆ ಈ ಯೋಜನೆಯಿಂದ ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಲಾಭದಾಯಕವಾಗಿದ್ರೂ ಈ ನೀತಿಯನ್ನ ದುರುಪಯೋಗಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಕಾರಣಕ್ಕೆ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದು ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ.